ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತೀರಾ ವಿ ಟಾಕ್ಸ್. ಇದರ ವಿಷಯ ಬಂದಿರಪ್ಪ ಅಂದರೆ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೊಮೋ ಬಿಟ್ಟಿದ್ದಾರೆ. ಪ್ರೊಮೋ ಬಗ್ಗೆ ಪೂರ್ತಿಯಾದ ವಿವರವನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ನೀವೆಲ್ಲ ವಿಡಿಯೋ ನೋಡ್ತಾರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಎಲಿಮಿನೇಷನ್ ಬಗ್ಗೆ ಆಗಿರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿರಿ. ಇನ್ನು ಕೇವಲ 100 ಸಬ್ಸ್ಕ್ರೈಬರ್ಸ್ ಬೇಕಾಗಿದ್ದರೆ 1K ಸಬ್ಸ್ಕ್ರೈಬರ್ಸ್ ಆಗೋಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ಪು ಬಾಸ್ಗೆ ಜೈ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ವೀಕ್ಷಕರೇ. ವೀಕ್ಷಕರೇ, ಸೂಪರ್ ಸಂಡೇ ವಿತ್ ಭಾಷಾ ಸುದೀಪದಲ್ಲಿ ಒಂದು ಟಾಸ್ಕ್ನ ಕೊಡ್ತಾರೆ ಮನೆಯವರಿಗೆಲ್ಲ ಅಂತಲೇ ಹೇಳ್ಬೋದು. ಏನು ಅದು ಟಾಸ್ಕು, ಯಾರು ಆ ಟಾಸ್ಕ್ ಗೆದ್ದಿದ್ದು ಅದ್ರ ಬಗ್ಗೆ ಪೂರ್ತಿಯಾದ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ. ಮೊದಲನೇದಾಗಿ ಏನಪ್ಪ ಈ ಟಾಸ್ಕು ಅಂದರೆ ಇಬ್ಬರನ್ನ ಕಟ್ತಾರೆ ವೀಕ್ಷಕರೇ. ಅವರಿಬ್ಬರಿಗೂ ಕಣ್ಣಿಗೆ ಬಟ್ಟೆನ ಕಟ್ತಾರೆ. ಬಟ್ಟೆ ಕಟ್ಬಿಟ್ಟು ಏನಪ್ಪ ಮಾಡ್ತಾರೆ ಅಂದರೆ ಒಂದು ಕಡೆ ಒಂದು ಐಟಮ್ನ ಇಡ್ತಾರೆ ವೀಕ್ಷಕರೇ. ಐಟಮ್ನ ಟೇಸ್ಟ್ ಮಾಡಿ ಮನೆಯವರು ಏನಂತ ಹೇಳಬೇಕಂದ್ರೆ ಅವರು ಟೇಸ್ಟ್ ಮಾಡೋದ್ರಲ್ಲ ಆ ಐಟಮು ಯಾವುದು ಅಂತ ಇಂಡೈರೆಕ್ಟಾಗಿ ಪಕ್ಕದವ್ರಿಗೆ ತಿಳಿಸ್ಕೊಡ್ಬೇಕು. ಪಕ್ಕದವ್ರಿಗೂ ಕಣ್ಣಿಗೆ ಬಟ್ಟೆನ ಹಾಕಿರ್ತಾರೆ ವೀಕ್ಷಕರೇ. ಅವ್ರಿಗೆ ಯಾವುದು ವಸ್ತು ಅಂತ ತಿಳಿಸ್ಕೊಡ್ಬೇಕು ವೀಕ್ಷಕರೇ. ಅದೇ ರೀತಿಯಾಗಿ ಮೊದಲನೇದಾಗಿ ಮಾಳವರು ಬರ್ತಾರೆ. ಮಾಳು ರಜತ್ ಅವರು ಮಾತ್ರ ಗಿಲ್ಲಿಯವ್ರಿಗೂ ನಿಂತಿರ್ತಾರೆ, ಮಾಳವ್ರಿಗೂ ನಿಂತಿರ್ತಾರೆ ವೀಕ್ಷಕರೇ. ಮಾಳವರು ಹೇಳ್ತಾರೆ, ಒಂದೇನೋ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತಾರೆ ಇದು ಊಟಕ್ಕಿಂತ ಮುಂಚೆ ಹಾಕಿರ್ತಾರೆ ಅಂತ. ಅದೇ ರೀತಿಯಾಗಿ ರಜತ್ ಅವರು ಹೇಳ್ತಾರೆ ಅದು ಉಪ್ಪಿನಕಾಯಿ ಅಂತ ಹೇಳ್ತಾರೆ, ಬಟ್ ಅದು ತಪ್ಪಾಗಿರುತ್ತೆ ವೀಕ್ಷಕರೇ. ಅದರ ನಂತರ ಗಿಲ್ಲಿಯವರು ಬರ್ತಾರೆ ವೀಕ್ಷಕರೇ. ಗಿಲ್ಲಿಯವ್ರಿಗೆ ಟೇಸ್ಟ್ ಮಾಡೋಕ್ಕೆ ಬಿಡ್ತಾರೆ. ಟೇಸ್ಟ್ ಮಾಡೋಕ್ಕೆ ಬಿಟ್ಟಾದ್ಮೇಲೆ ಅವರು ಹೇಳ್ತಾರೆ ನನಗೇನು ಗೊತ್ತಾಯ್ತಾನೆ ಇಲ್ವಲ್ಲಪ್ಪ ಅಂತ ಹೇಳ್ತಾರೆ. ಅದರ ನಂತರ ಇನ್ನೊಂದು ಸಹ ಹೇಳ್ತಾರೆ ಮನೆ ಮಂದಿಗೆಲ್ಲ. ಏನಪ್ಪ ಹೇಳ್ತಾರೆ ಅಂದರೆ ನನಗೇನಾದ್ರು ಕೊರೋನಾ ಬಂದ್ಬಿಡೈತಲ್ಲ, ಏನು ಟೇಸ್ಟೇ ಗೊತ್ತಾಯ್ತಲ್ವಲ್ಲ ನನಗೆ ಅಂತ ಹೇಳ್ತಾರೆ. ಅದಕ್ಕಾಗಿ ಮನೆ ಮಂದಿಯವರೆಲ್ಲ ನಗ್ತಾರೆ ವೀಕ್ಷಕರೇ. ಅದಕ್ಕಾಗಿ ಗಿಲ್ಲಿಯವ್ರಿಗೆ ಸ್ವಲ್ಪ ಹೊತ್ತು ಆದ ನಂತರನೂ ಸಹ ಏನೂ ಗೊತ್ತಾಗಲಿಲ್ಲ. ಅದಕ್ಕಾಗಿ ರಜತ್ ಅವ್ರನ್ನ ಈ ಕಡೆ ಗಿಲ್ಲಿಯವ್ರನ್ನ ಆ ಕಡೆ ಕಳಿಸ್ತಾರೆ ವೀಕ್ಷಕರೇ. ಅದರ ನಂತರ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ಇದೇನಾದ್ರು ಗೆದ್ದರೆ ನಿಮಗೆ 2 ಪಾಯಿಂಟ್ ಸಿಗುತ್ತೆ ಅಂತ. ಅದಕ್ಕಾಗೂ ಸಹ ರಜತ್ ಅವರು ಬರ್ತಾರೆ ಈ ಕಡೆ. ಅವರು ಟೇಸ್ಟ್ ಮಾಡಿ ಹೇಳ್ತಾರೆ ಬಿಡು ಸೋತ್ಬಿಡೋದ ಅಂತ ಹೇಳ್ತಾರೆ ವೀಕ್ಷಕರೇ. ಪುನಃ ಗಿಲ್ಲಿಯವ್ರನ್ನ ಈ ಕಡೆ ಕಳಿಸ್ತಾರೆ. ಅದಾದ ನಂತರ ಗಿಲ್ಲಿಯವರು ಹೇಳ್ತಾರೆ ಅಣ್ಣ ಅದ್ಯಾಕೋ ನನಗೂ ಅರ್ಥ ಆಯ್ತಾಯಿಲ್ಲ, ನನಗೂ ತಿಳಿತಾ ಇಲ್ಲ, ಈ ಮ್ಯಾಚ್ನ ಸೋತ್ಬಿಡೋದೇ ಒಳ್ಳೆಯದು ಅಂತ ಗಿಲ್ಲಿಯವರು ರಜತ್ ಅವ್ರಿಗೆ ಹೇಳ್ತಾರೆ ವೀಕ್ಷಕರೇ. ವೀಕ್ಷಕರೇ, ಇದಾಗಿತ್ತು ಅಪ್ಡೇಟು. ಇದು ತುಂಬ ಫನ್ನಿಯಾಗಿರುತ್ತೆ, ತುಂಬ ಎಂಜಾಯ್ ಮಾಡ್ತಾರೆ ಮನೆ ಜನ ಅಂತ ಹೇಳ್ಬೋದು ವೀಕ್ಷಕರೇ. ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾ ಇರ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.